ನಮಸ್ಕಾರ ವೀಕ್ಷಕರೇ. ಕೃಷಿಯಲ್ಲಿ ಜೇನು ಸಾಕಾಣಿಕೆ ಅನ್ನುವಂಥದ್ದು ತುಂಬ ಬಹುತಪೂರ್ವವಾದಂಥ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಜೇನು ಸಾಕಾಣಿಕೆ ಮಾಡಬೇಕು ಅಂತ ಅಂದಾಗ ಎಷ್ಟೋ ರೈತರಿಗೆ ತುಂಬ ಕನ್ಫ್ಯೂಷನ್ಸ್ಗಳು, ಗೊಂದಲಗಳಿರುತ್ತೆ. ಯಾವ ರೀತಿಯಾಗಿ ಮಾಡೋದಪ್ಪ, ನಾವು ಫಸ್ಟ್ ಟೈಮು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಇದ್ದೀವಿ, ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಒಂದಿಷ್ಟು ಇನ್ಫಾರ್ಮೇಷನನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಸಂತೋಷ್ ಸರ್, ಅವ್ರ ಜೊತೆ ಮಾತನಾಡೋಣ, ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದೀಗ ಜೇನು ಸಾಕಾಣಿಕೆ ಅಂತ ಅಂದಾಗ ಈಗ ನೀವೇ ಜೇನು ಹುಳುಗಳನ್ನ ಕೂಡ ಪ್ರೊವೈಡ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಇದು ರೈತರಿಗೆ ಯಾವ ರೀತಿಯಾಗಿ ಅನುಕೂಲ, ಯಾವ ರೀತಿಯಾಗಿ ಇದನ್ನ ಬಳಸ್ಕೊಳ್ಬೋದು, ಹೆಂಗೆ ಅಂತ? ಮೇಡಮ್, ಇದು ಮುಖ್ಯವಾಗಿ ಜೇನು ಸಾಕಾಣಿಕೆ ಅನ್ನೋದು ಪ್ರತಿಯೊಬ್ಬ ರೈತರು ಸಹ ತಮ್ಮ ಒಂದು ಏನು ಬೆಳೆಗಳಿದ್ದಾವೆ ಅಲ್ಲಿ ಅಳವಡಿಸ್ಕೊಳ್ಬೇಕಾಗಿದ್ದು ಬಹುಮುಖ್ಯವಾಗಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೇವಲ ಜೇನು ಅಂದರೆ ಕೇವಲ ಜೇನುತುಪ್ಪಕ್ಕಾಗಿ ಸಾಕಣೆ ಮಾಡೋ ಅಂಥದ್ದಲ್ಲ. ಸೊ ಅದಕ್ಕಿಂತ ಹೆಚ್ಚಿನದಾಗಿ ಪರಾಗಸ್ಪರ್ಶಕ್ಕೆ ಏನು ರೈತರುಗಳು ಬೆಳೆ ಬೆಳೀತಾರೆ, ಆ ಬೆಳೆಯಲ್ಲಿ ಅಧಿಕ ಇಳುವರಿ ಬರಲಿಕ್ಕೋಸ್ಕರ ಸೊ ಹೆಚ್ಚೆಚ್ಚು ಪರಾಗಸ್ಪರ್ಶ ಆಗಲಿ ಅಂಥೇಳಿ ಸೊ ರೈತರುಗಳು ತಮ್ಮ ತೋಟಗಳಲ್ಲಿ ಈ ಜೇನು ಸಾಕಾಣಿಕೆಯನ್ನು ಮಾಡಬೇಕಾಗಿ ಈ ಮುಖೇನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಅದಲ್ದಿರೇ ಅದರ ಜೊತೆಗೆ ಸೊ ರೈತರಿಗೆ ಬೇಕಾಗಿರೋಂಥ ಅಗತ್ಯ ಮಾಹಿತಿಗಳು, ಜೇನು ಸಾಕಾಣಿಕೆ ಬಗ್ಗೆ ಅವರಿಗೆ ತರಬೇತಿ ಬೇಕು. ಬಹುಮುಖ್ಯವಾಗಿ ಜೇನು ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ತರಬೇತಿಯನ್ನು ಪಡೆದುಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಏನು ತಪವನ ಮಧುಕೇಂದ್ರ ಒಂದು ಸಂಸ್ಥೆ ಇದೆ, ಈ ಮುಖಾಂತರ ನಾವು ತರಬೇತಿ ಕಾರ್ಯಕ್ರಮಗಳನ್ನ ತಿಂಗಳಲ್ಲಿ ಒಂದು ಬಾರಿ ನಾವು ಹಮ್ಮಿಕೊಳ್ತಾ ಇರ್ತೀವಿ. ಸೊ ಆಗ ಅವರು ನಮ್ಮ ಇದರಲ್ಲಿ ಎನ್ರೋಲ್ ಮಾಡಿಕೊಂಡು ತರಬೇತಿಗೆ ಬಂದು ಸೊ ತರಬೇತಿಯನ್ನು ಪಡ್ಕೊಂಡು ರೈತರು ಹೆಚ್ಚಿನದಾಗಿ ನಾವು ಇದು ಜೇನು ಕೃಷಿಯನ್ನು ಅಳವಡಿಸ್ಕೊಳ್ಬೋದಾಗಿರುತ್ತೆ. ಓಕೆ, ಅಂದರೆ ರೈತರಿಗೆ ನೀವೇ ತರಬೇತಿಯನ್ನು ಕೊಟ್ಟು ಜೇನು ಹುಳುಗಳನ್ನು ಕೂಡ ಅವರಿಗೆ ಪ್ರೊವೈಡ್ ಮಾಡಿಕೊಡ್ತೀರಾ ಅಂತ? ಹೌದು ಮೇಡಮ್, ತರಬೇತಿಯನ್ನು ಕೊಟ್ಟು ತದನಂತರ ಜೇನು ಸಾಕಾಣಿಕೆ ಬೇಕಾಗಿರೋಂಥ ಪ್ರತಿಯೊಂದು ಉಪಕರಣಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ಸಿಗುತ್ತೆ. ಸೊ ಅದನ್ನು ಪಡೆದುಕೊಂಡು ಅವರು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಸರ್, ನಾವಿಲ್ಲಿ ನೋಡ್ತಾ ಇದ್ದೀವಿ ಜೇನು ಹುಳದಿಂದ ಜೇನು ತುಪ್ಪವನ್ನು ತೆಗೆಯುವಂಥದ್ದಾಗಿರ್ಬೋದು, ಇನ್ನು ಅದರ ಜೊತೆಗೆ ಬೈ ಪ್ರಾಡಕ್ಟ್ಸ್ಗಳು ಕೂಡ ಹೆಚ್ಚಾಗಿದೆ. ಇದೆಲ್ಲದರ ಬಗ್ಗೆ ತರಬೇತಿ ಮಾಡಿ ಹೇಳ್ಕೊಡ್ತೀರಾ ರೈತರಿಗೆ? ಹಾಂ ಮೇಡಮ್, ಬೇಸಿಕ್ಕಾಗಿ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಕೊಡ್ತೀವಿ. ಇನ್ನು ಅದು ಅಲ್ದಿರೇ ಅವರು ವ್ಯಾವಹಾರಿಕವಾಗಿ ಇದನ್ನೇ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಅದರದ್ದು ಉಪ ಉತ್ಪನ್ನಗಳು ಏನು ಬರ್ತವೆ ಜೇನು ಸಾಕಾಣಿಕೆಯದು, ಉದಾಹರಣೆಗೆ ಜೇನುತುಪ್ಪ ತೆಗೆಯುವಂಥದ್ದಾಗಿರ್ಬೋದು, ಅದರಿಂದ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಜೇನಿನ ಮೇಣವನ್ನು ತಯಾರು ಮಾಡುವಂಥದ್ದು, ಜೇನಿನ ಮೇಣದಿಂದ ಇದು ಕ್ಯಾಂಡಲ್ನ ಯಾವ ರೀತಿ ತಯಾರು ಮಾಡೋದು, ಮತ್ತು ಮಾಯ್ಶ್ಚರೈಸ್ ಕ್ರೀಮು, ಲಿಪ್ ಬಾಂಬು, ಇವು ಕಾಸ್ಮೆಟಿಕ್ಸ್ ಉಪ ಉತ್ಪನ್ನಗಳನ್ನ ನಾವು ಹೆಚ್ಚಿನದಾಗಿ ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ನಾವು ತರಬೇತಿ ಮುಖಾಂತರ ತಿಳಿಸ್ಕೊಡ್ತೀವಿ ಮೇಡಮ್. ನೋಡ್ಬೋದು, ಇದು ಪ್ಯೂರ್ ಬೇಬಿ ವ್ಯಾಕ್ಸಿಂದ ಮಾಡಿರೋ ಅಂಥದ್ದು. ಇದರಿಂದನೇ ಎಲ್ಲ ಉಪ ಉತ್ಪನ್ನಗಳನ್ನು ನಾವು ಮಾಡುವಂಥದ್ದಾಗಿರುತ್ತೆ. ಅಂದರೆ ಈಗ ನೋಡಿ, ಜೇನು ಹುಳುಗಳಿಂದ ಈಗ ಜೇನುತುಪ್ಪ ತೆಗೆಯೋದಾಗಿರ್ಬೋದು, ಅದರಿಂದ ಬಂದಂಥ ಮೇಣ ಇರುತ್ತಲ್ಲ, ಆ ಮೇಣದಿಂದ ಬೈ ಪ್ರಾಡಕ್ಟ್ಸ್ಗಳನ್ನ ಮಾಡಿ ಅದನ್ನು ಕೂಡ ಸೇಲ್ ಮಾಡ್ಬೋದು ರೈತರು. ಕೇವಲ ಜೇನುತುಪ್ಪವನ್ನು ಮಾತ್ರ ಅಲ್ಲ, ಸರಿಯಾದ ರೀತಿಯಾದಂಥ ಟ್ರೈನಿಂಗನ್ನು ಪಡೆದುಕೊಂಡ್ರಿ ಅಂತ ಅಂದರೆ ಅದು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಜೇನು ಹುಳುಗಳು ಬೇಕು ಅಂತ ಅಂದರೆ ರೈತರಿಗೆ ನಿಮ್ಮಲ್ಲಿ ಪ್ರೊವೈಡ್ ಇರುತ್ತಾ, ಹೇಗೆ? ಹೌದು ಮೇಡಮ್, ಪ್ರತಿಯೊಬ್ಬ ರೈತರು ನಮ್ಮದು ಬಹುಮುಖ್ಯವಾಗಿ ಇರೋ ಅಂಥದ್ದೇ ಜೇನು ಸಾಕಾಣಿಕೆ. ಸೊ ಜೇನು ಕುಟುಂಬಗಳನ್ನ ಬ್ರೀಡಿಂಗ್ ಮಾಡೋ ಅಂಥದ್ದು ಅಂತ ಹೇಳ್ತೀವಿ. ಸೊ ಜೇನು ಕುಟುಂಬಗಳನ್ನ ಹೆಚ್ಚಿನದಾಗಿ ಮಾಡೋ ಅಂಥದ್ದು. ಸೊ ನಮ್ಮಲ್ಲಿ ಜೇನು ಕುಟುಂಬಗಳು ಜೇನುನೊಣ, ಜೇನು ಪೆಟ್ಟಿಗೆ, ಜೇನುತುಪ್ಪ ತೆಗೆಯುವ ಯಂತ್ರ, ಅದಕ್ಕೆ ಬೇಕಾಗಿರುವಂಥ ಉಪಕರಣ ಅಂದರೆ ಮುಖಪರದೆ, ಸ್ಮೋಕರ್ ಹೊಗೆತಿದೆ ಅಂತ ಹೇಳ್ತೀವಿ, ಜೇನುನೊಣಗಳು ಚುಚ್ಚದಾಗಿರಲಿ ಅಂತೇಳಿ ಈ ಥರದವೆಲ್ಲ ಅನೇಕ ಉಪಕರಣಗಳು ಸಹ ನಮ್ಮಲ್ಲಿ ಸಿಗ್ತವೆ. ಎಲ್ಲವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಇವೆಲ್ಲ ಜೊತೆಯಲ್ಲಿ ಸೊ ಜೇನು ಸಾಕಾಣಿಕೆ ಮಾಡೋದನ್ನ ನಾವು ತಿಳಿಸ್ಕೊಡ್ತೀವಿ. ಸೊ ಕಡ್ಡಾಯವಾಗಿ ಎಲ್ಲ ರೈತರಿಗೂ ಮನವಿ ಮಾಡೋದಿಷ್ಟೇ, ತಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಆಗಿರ್ಬೋದು, ಕೃಷಿ ಬೆಳೆಗಳಲ್ಲಾಗಿರ್ಬೋದು ಜೇನು ಸಾಕಾಣಿಕೆಯನ್ನು ಮಾಡಿ ಅದು ಒಂದು ಅವಿಭಾಜ್ಯ ಅಂಗ. ಸೊ ಕೃಷಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ. ಇದಿದ್ರೇ ಪರಾಗಸ್ಪರ್ಶ ಆದ್ರೇ ಇಳುವರಿ ಬಂದ್ರೇ ರೈತರಿಗೆ ಅಧಿಕ ಲಾಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಇಲ್ಲೊಂದು ಜೇನು ಪೆಟ್ಟಿಗೆಯನ್ನು ಸಹಿತ ಇಟ್ಟಿದ್ದೀರಾ ನೀವು ಡೆಮೋ ಅಂತ. ಸೊ ಇದು ಯಾವ ರೀತಿಯಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಮೇಡಮ್? ಜಸ್ಟ್ ಇದು ಈಗ ಇಲ್ಲಿ ಏನು ಬರ್ತಾರಲ್ಲ ಬಂದಂಥ ಇವರೆಲ್ಲ ಜನ ನೋಡಲಿಕ್ಕೋಸ್ಕರ ನಾವು ಜೇನು ಪೆಟ್ಟಿಗೆನ ಡೆಮೋಗಿ ಮಾಡಿ ಇಟ್ಟಿದ್ದೀವಿ. ಇದನ್ನು ಇನ್ನೊಂದು ಬಾಕ್ಸ್ ಬರುತ್ತೆ ಮೇಡಮ್, ಒಂದು 8 ಫ್ರೇಮ್ ಅಲ್ಲಿ ನೋಡ್ಬೋದು, ಆ ಬಾಕ್ಸ್ ಇದೆ. ಸೊ ಆ ಬಾಕ್ಸ್ನ ನಾವು ಬಾಕ್ಸ್ ಒಳಗಡೆ ಇಟ್ಟು ಈ ರೀತಿ ಬಾಕ್ಸಲ್ಲಿ ಇಟ್ಟು ನಾವು ಜೇನು ಸಾಕಾಣಿಕೆಯನ್ನು ಮಾಡೋದು ನೋಡ್ಬೋದು ಮೇಡಮ್. ಈ ರೀತಿ 8 ಚೌಕಟ್ಟುಗಳುಳ್ಳ ಪೆಟ್ಟಿಗೆ ಇದೆ. ಸೊ ಈ 8 ಚೌಕಟ್ಟುಗಳ ಪೆಟ್ಟಿಗೆಯಲ್ಲಿ ಆ ಕುಟುಂಬಗಳನ್ನು ಹಾಕಿ ನಿರ್ವಹಣೆ ಮಾಡೋವಂಥದ್ದು ಮತ್ತು ಇದರಲ್ಲೇ ತುಪ್ಪ ತೆಗೆಯುವಂಥದ್ದು ಎಲ್ಲ ಪ್ರಕ್ರಿಯೆಗಳೂ ಈ ಪೆಟ್ಟಿಗೆಯಲ್ಲಿ ನಡೆಯುತ್ತೆ. ಆ ಪೆಟ್ಟಿಗೆಯಲ್ಲಿ ಜನ ನೋಡಲಿಕ್ಕೋಸ್ಕರ ನಾವು ಆ ಡೆಮೋಗೆ ಆ ರೀತಿ ಇಟ್ಟಿದ್ದೀವಿ. ಸ್ಮೋಕರ್ ಇದೆ, ಮತ್ತು ಅದು ಮುಖಕ್ಕೆ ಮಾಸ್ಕನ್ನು ಹಾಕೊಂಡು. ಹೌದು ಮೇಡಮ್, ಇದೆಲ್ಲನೂ ಸೊ ಇವಾಗ ಉದಾಹರಣೆಗೆ ಜೇನು ಅಂದರೆ ಎಲ್ಲರಿಗೂ ಭಯ. ಸೊ ಜೇನು ಪೆಟ್ಟಿಗೆ ಹತ್ರ ಹೋದಾಗ ಜೇನು ಚುಸ್ತವೆ,
ಸೊ ಅಲ್ಲೇ ಜನ ಫೇಲ್ಯೂರ್ ಆಗ್ಬಿಡ್ತಾರೆ ಜೇನು ಸಾಕಾಣಿಕೆ ಮಾಡಬೇಕಾದ್ರೆ. ಸೊ ಮುಖ್ಯವಾಗಿ ಜೇನು ಹತ್ರ ಹೋದಾಗ ಏನಾಗಬೇಕು, ಅವಕ್ಕೆ ನೇರವಾಗಿ ಏನು ಮುಚ್ಚಳವನ್ನು ತೆಗೆದ್ರೆ ಅವು ಚುಚ್ಚುವಂಥ ಸಂಭವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಹೊಗೆತಿದ್ದಿ ಅಥವಾ ಸ್ಮೋಕರ್ ಅಂತ ಹೇಳ್ತೀವಿ. ಏನಾದರೂ ಇದರಲ್ಲಿ ಸ್ವಲ್ಪ ಕಾಟನ್ ವೇಸ್ಟೋ ಅಥವಾ ಏನಾದರೂ ಬೆರಡಿನೋ ಹಾಕಿ ಹಚ್ಚಿ ಸೊ ಹೊಗೆ ಮಾಡಿಕೊಂಡು ಈ ಹೊಗೆನ ಇದರಿಂದ ಇಲ್ಲಿ ಗೂಡು ಎಂಟ್ರೆನ್ಸ್ ಇರ್ತೀವಿ ಎಂಟ್ರೆನ್ಸು. ಸೊ ಇಲ್ಲಿ ಕೊಡೋದ್ರಿಂದ ಏನಾಗ್ತದೆ, ಸೊ ಅದು ಅಗ್ರೆಸಿವ್ ಇರೋದು ಮೈಲ್ಡ್ ಆಗ್ತವೆ, ಅವಾಗ ಚುಚ್ಚೋ ಅಂಥ ಸಂಭವ ಕಡಿಮೆ ಇರ್ತದೆ. ಹಾಗಾಗಿ ಈ ಸಾಧನವನ್ನು ಬಳಸಿ ಜೇನನ್ನು ಅದನ್ನು ಪರೀಕ್ಷೆಯನ್ನು ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಸೊ ಮುಖಕ್ಕೆ ಕಣ್ಣಿಗೆ ಎಲ್ಲ ಚುಚ್ಚುವಂಥ ಸಂಭವ ಜಾಸ್ತಿ ಇರ್ತದೆ. ಅದಕ್ಕಾಗಿ ಏನು ಮಾಡ್ತೀವಿ, ಒಂದು ಮುಖಪರದೆ ಅಂತ ಇದೆ ಮೇಡಮ್. ಈ ಮುಖಪರದೆಯನ್ನು ಬಳಸಿ ನಾವು ಜೇನು ಸಾಕಾಣಿಕೆಯನ್ನು ಸುಲಭವಾಗಿ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಸರಿಗ ಜೇನುತುಪ್ಪ ತೆಗೆಯುವ ಯಂತ್ರ ಅಂತ ಕೂಡ ಅಲ್ಲಿದೆ. ಹೌದು ಮೇಡಮ್. ಈಗ ಏನು ಜೇನುತುಪ್ಪವನ್ನು ಸೊ ವೈಜ್ಞಾನಿಕ ರೀತಿಯಲ್ಲಿ ತೆಗೆದ್ರೆ ಮಾತ್ರ ನಾವು ಹೆಚ್ಚಿನದಾಗಿ ಲಾಭವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಸೊ ಉದಾಹರಣೆಗೆ ನಾವು ಒಂದು ಜೇನು ಕುಟುಂಬದ ಒಂದು ಎರಿ ಇರುತ್ತೆ. ಸೊ ಆ ಎರಿಯಲ್ಲಿ ನಾವು ಜೇನನ್ನ ಈ ರೀತಿ ಒಂದು ಫ್ರೇಮಲ್ಲಿ ಜೇನು ತುಪ್ಪನ ಕಟ್ಟಿದಾಗ ಸೊ ನಾವು ಇದನ್ನೇ ಕಟ್ ಮಾಡಿ ಸ್ಕ್ವೀಸ್ ಮಾಡಿದ್ರೆ ಸೊ ಒಂದು ಪ್ಯೂರಿಟಿನೂ ಹೋಗುತ್ತೆ, ಮತ್ತು ಮತ್ತೊಮ್ಮೆ ಅದು ಜೇನು ಕಟ್ಟಲಿಕ್ಕೆ ತುಂಬ ಸಮಯ ತಗೊಳುತ್ತೆ. ಸೊ ಹಾಗಾಗಿ ನಮ್ಗೆ ಈ ವರ್ಷ ಜೇನುತುಪ್ಪವನ್ನು ತೆಗೆದ್ರೆ ಇನ್ನು ನೆಕ್ಸ್ಟ್ ಮುಂದಿನ ವರ್ಷವೇ ಜೇನುತುಪ್ಪನ ತೆಗಿಲಿಕ್ಕೆ ಸಾಧ್ಯ ಈ ಮೆಥಡಲ್ಲಿ ನಾವು ಮಾಡಿದ್ರೆ. ಅದೇ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಜೇನುತುಪ್ಪವನ್ನು ತೆಗೆದಿದ್ದೇ ಆದಲ್ಲಿ ವರ್ಷದಲ್ಲಿ ಒಂದು 3 ಬಾರಿ ನಾವು ಜೇನುತುಪ್ಪವನ್ನು ಒಂದು ಪೆಟ್ಟಿಗೆಯಿಂದ ನಾವು ತೆಗಿಬೋದಾಗಿರುತ್ತೆ. ಸೊ ವೈಜ್ಞಾನಿಕ ರೀತಿ ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿ ಒಂದು ಚೌಕಟ್ಟುಗಳನ್ನ ತೊಗೊಂಡು ಇದು ಜೇನುತುಪ್ಪ ತೆಗೆಯುವ ಯಂತ್ರ ಅಂತ ಇರುತ್ತೆ. ಸೊ ಈ ಜೇನುತುಪ್ಪ ತೆಗೆಯುವ ಯಂತ್ರ ಏನಿದೆ, ಸೊ ಈ ಯಂತ್ರದ ಸಹಾಯದಿಂದ ಅಂದರೆ ಸೊ ಇದರೊಳಗಡೆ ಫ್ರೇಮ್ನ ಇಡ್ತೀವಿ. ಹೀಗೆ ಈ ರೀತಿ ಚೌಕಟ್ಟುಗಳು ಏನು ಜೇನುತುಪ್ಪ ತುಂಬಿರೋ ಅಂಥ ಎರಿ ಅಂತ ಹೇಳ್ತೀವಲ್ಲ, ಈ ಚೌಕಟ್ಟುಗಳನ್ನ ಈ ಒಂದು ಜೇನುತುಪ್ಪ ತೆಗೆಯುವ ಯಂತ್ರದಲ್ಲಿ ಹಾಕಿ ಸೊ ಇದರಿಂದ ಈ ರೀತಿ ತಿರುಗಿಸೋದ್ರಿಂದ ಏನಾಗ್ತದೆ, ಇದು ಜೇನುತುಪ್ಪಗಳು ಸೆಂಟ್ರಿಫ್ಯೂಗಲ್ ಫೋರ್ಸ್ ವರ್ಕ್ ಆಗುತ್ತೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಜೇನುತುಪ್ಪ ಆಚೆ ಬರ್ತದೆ. ಸೊ ಆಚೆ ಬಂದಾಗ ಸೊ ಈ ಡ್ರಮ್ಮಿಂದ ಸಹಾಯದಿಂದ ಈ ಕೊಳವೆ ಇರುತ್ತೆ ಇಲ್ಲಿ, ಇದ್ರ ಮುಖಾಂತರ ಆಚೆ ಬರ್ತದೆ. ನೇರವಾಗಿ ಅಲ್ಲೊಂದು ಫಿಲ್ಟ್ರ್ ಇಟ್ಬಿಟ್ಟು ಸೊ ಹಾಗೆ ಬಾಟ್ಲಿಟ್ರೆ ನೇರವಾಗಿ ಜೇನುತುಪ್ಪ ಬಾಟ್ಲಿಗೆ ಬರುತ್ತೆ. ಅಲ್ಲೇ ಕ್ಯಾಪ್ ಹಾಕಿ ಹಾಗೆ ಇಡ್ಬೋದು. ಸೊ ಯಾವುದೇ ರೀತಿ ಕೈಯಿಂದ ಆಗಲಿ ಮುಟ್ಟಿ ಜೇನುತುಪ್ಪವನ್ನು ತೆಗೆಯುವಂಥ ಪ್ರಮೇಯ ಇರೋದಿಲ್ಲ. ಅದಲ್ದಿರೇ ಈ ಚೌಕಟ್ಟುಗಳು ಅಷ್ಟೇ, ಈ ಜೇನುತುಪ್ಪ ತುಂಬಿರೋ ಚೌಕಟ್ಟುಗಳು ಕೇವಲ ಜೇನುತುಪ್ಪ ಮಾತ್ರ ಹೊರಗಡೆ ಬರ್ತದೆ. ಆ ಕಟ್ಟಿರೋ ಅಂಥ ಎರಿ ಏನಿದೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದನ್ನು ತೊಗೊಂಡು ಮತ್ತೆ ಹೀಗೆ ರೀಯೂಸ್ ಮಾಡ್ಬೋದು. ಸೊ ಹೀಗೆ ರೀಯೂಸ್ ಮಾಡೋದ್ರಿಂದ ಮತ್ತೆ ಒಂದು 20 ದಿನ ಅಥವಾ ತಿಂಗಳಲ್ಲಿ ಮತ್ತೊಮ್ಮೆ ಇದನ್ನು ಜೇನುತುಪ್ಪನ ತುಂಬಿಸುತ್ತೆ. ಸೊ ನಮಗೆ ಬೇಗ ಜೇನುತುಪ್ಪ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ರೀತಿ ವೈಜ್ಞಾನಿಕವಾದ ರೀತಿಯಲ್ಲಿ ಜೇನುತುಪ್ಪವನ್ನು ತೆಗಿಬೇಕಾಗುತ್ತೆ. ಸರ್, ಈಗ ಇದು ಕೂಡ ಬೈ ಪ್ರಾಡಕ್ಟ್ಸ್ನ ಇಲ್ಲಿ ಮಾಡಿದ್ದೀರಾ? ಜೇನುತುಪ್ಪದ ಮೇಣದಿಂದ ಬರುವಂಥ ಬೈ ಪ್ರಾಡಕ್ಟ್ಸ್ನ ಇಲ್ಲಿದ್ದಾವೆ, ಸುಮಾರು ನೋಡ್ತಾ ಇದ್ದೀವಿ. ಹೌದಾ ಮೇಡಮ್? ಸೊ ಏನಿಲ್ಲ ಸರ್ ಅದು ಮೇಡಮ್, ಮುಖ್ಯವಾಗಿ ಇದು ಮಾಯ್ಶ್ಚರೈಸ್ ಕ್ರೀಮ್ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನೀವು ನೋಡ್ಬೋದು, ಬೇರೆ ಶಾಪಲ್ಲೆಲ್ಲ ಸಿಗ್ತವೆ ಮಾಯ್ಶ್ಚರೈಸ್ ಕ್ರೀಮ್, ಅವು ಕೆಮಿಕಲೈಸ್ಡ್ ಇರ್ತವೆ. ಸೊ ಇದು ಪ್ಯೂರ್ ಆರ್ಗ್ಯಾನಿಕ್, ಅಂದರೆ ಜೇನಿನ ಮೇಣದ ಸಹಾಯದಿಂದ ಮಾಡಿರೋ ಅಂಥ ಒಂದು ಜೇನಿನ ಇದು ಮಾಯ್ಶ್ಚರೈಸ್ ಕ್ರೀಮ್ ಅಂತ ಹೇಳ್ಬೋದು ಮೇಡಮ್. ಅದಲ್ಲದೆ ಅದ್ರ ಜೊತೆಗೆ ಇನ್ನೂ ಅನೇಕ ಇದ್ದಾವೆ. ಸೊ ಕೆಲವು ಇದು ಟರ್ಮರಿಕ್ ಬಾಂಬ್ ಇದೆ ಇದು. ಸೊ ಇದು ಅಷ್ಟೇ, ಮುಖದಲ್ಲಿ ಏನಾದರೂ ಮೊಡವೆಗಳು ಕಲೆಗಳು ಇದ್ದರೆ ಅದನ್ನು ಸಹ ನಿವಾರಣೆ ಮಾಡಲಿಕ್ಕೆ ಸೊ ಪೂರ್ತಿ ಆರ್ಗ್ಯಾನಿಕ್ ಆಗಿ ಇದನ್ನು ನಾವು ಬಳಸಿದ್ದೀವಿ. ಅದ್ರ ಜೊತೆಗೆ ಲಿಪ್ ಬಾಂಬು ಮಾಡಿದ್ದೀವಿ, ಮತ್ತು ಕಾಜಲು, ಅವು ಸಹ ಉಪ ಉತ್ಪನ್ನಗಳು ಇದರಲ್ಲಿ ಮಾಡ್ಬೋದಾಗಿದೆ ಮೇಡಮ್. ಅಂದರೆ ಕೇವಲ ನೋಡಿ, ಜೇನು ಸಾಕಾಣಿಕೆ ಮಾಡಿದ್ರೆ ಜೇನನ್ನು ತೆಗೆದು ಮಾತ್ರ ಅಲ್ಲಿ ನೀವು ಮಾರ್ಕೆಟ್ ಮಾಡ್ಬೋದು ಅಂತಲ್ಲ, ಅದರಲ್ಲಿ ಎಷ್ಟು ಉಪಯೋಗಗಳಿದೆ. ಬೆಳೆಗೆ ಪರಾಗಸ್ಪರ್ಶ ಆಗಿ ಅಲ್ಲೂ ಕೂಡ ಬೆಳೆಯ ಅಭಿವೃದ್ಧಿ ಕೂಡ ಚೆನ್ನಾಗುತ್ತೆ, ಹೆಚ್ಚಿನ ಇಳುವರಿ ಬರುತ್ತೆ. ಅದರ ಜೊತೆಗೆ ಇಲ್ಲಿ ಇವರೆಲ್ಲ ಏನು ಸಂತೋಷ್ ಅವರೇನು ಎಕ್ಸ್ಪ್ಲೇನ್ ಮಾಡಿದ್ರು, ಆ ರೀತಿಯಾದಂಥ ಒಂದು ಲಾಭಗಳನ್ನು ಕೂಡ ಇಲ್ಲಿ ಪಡೆದುಕೊಳ್ಬೋದು. ಈಗ ಫೈನಲ್ ಆಗಿ ರೈತರಿಗೆ ಸರ್ ಈಗ ಹೇಳೋದಾದರೆ ಏನು ಹೇಳ್ತೀರಾ? ಮೇಡಮ್, ರೈತರಲ್ಲಿ ಇಷ್ಟೇ ಮನವಿ, ಪ್ರತಿಯೊಬ್ಬರು ನಾವು ಏನಾದರೂ ಪೇ ಬ್ಯಾಕ್ ಸೊಸೈಟಿ ಅಂತ ಹೇಳ್ತೀವಲ್ಲ ಮೇಡಮ್, ನಾವು ಸೊಸೈಟಿಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅದು ಜೇನು ಸಾಕಾಣಿಕೆ ಮುಖಾಂತರನೂ ಸಹ ನಾವು ಕೊಡ್ಬೋದಾಗಿದೆ. ಹೇಗೆ ಅಂತ ಹೇಳಿದರೆ ಪ್ರಕೃತಿಗೆ ಸೊ ನಮ್ಮ ನ್ಯೂಟನ್ ಹೇಳ್ದಂಗೆ ಸೊ ಏನಾದರೂ ಒಂದು ಜೇನು ಸಂತತಿ ಭೂಮಿ ಮೇಲೆ ಒಂದು 3 ವರ್ಷಗಳ ಕಾಲ ಏನಾದರೂ ಜೇನು ಸಂತತಿ ಇಲ್ಲ ಅಂತ ಹೇಳಿದ್ರೆ ಮನುಕುಲನೇ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇಜರ್ ಪ್ರೊಡಕ್ಟಿವಿಟಿ ನಿಂತಿರೋದೆ ಎಲ್ಲನೂ ಜೇನು ನೊಣಗಳ ಪರಾಗಸ್ಪರ್ಶದಿಂದ. ಸೊ ಪರಾಗಸ್ಪರ್ಶ ಏನಾದರೂ ಆಗಲಿಲ್ಲ, ಜೇನು ಸಂತತಿ ಏನಾದರೂ ಕ್ಷೀಣ ಆಯಿತು ಅಂತ ಹೇಳಿದ್ರೆ ಯಾವುದೇ ಬೆಳೆ ಬೆಳೆದ್ರೂ ಸಹ ನಮಗೆ ಇಳುವರಿ ಬರೋದಿಲ್ಲ. ಇಳುವರಿ ಬರಲಿಲ್ಲ ಅಂದರೆ ನಮಗೆ
ಸೊ ಆಹಾರ ಉತ್ಪನ್ನದ ಮೇಲೆ ತುಂಬಾ ಮಾರಕವಾದ ಪರಿಣಾಮ ಬೀರ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಅಷ್ಟೇ ಸೊ ತಮ್ಮ ಜಮೀನುಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡಿ ಜೇನು ಸಾಕಾಣಿಕೆಯನ್ನು ಮಾಡಿ ಅಧಿಕ ಇಳುವರಿನ ತಗೊಳ್ಳಿ, ಆದಾಯನ ದ್ವಿಗುಣಗೊಳಿಸ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವಬೇಗ ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಜೇನು ಸಾಕಾಣಿಕೆ ಅನ್ನೋದು ಬೆಳೆಗಳ ಇಳುವರಿಯ ಹೆಚ್ಚು ಮಾಡೋದ್ರ ಜೊತೆಗೆ ಇಲ್ಲಿ ನಿಮಗೆ ಬೈ ಪ್ರಾಡಕ್ಟ್ಸ್ ಆಗಿ ಕೂಡ ನೀವು ಹೆಚ್ಚಿನ ಇನ್ಕಮನ್ನು ಪಡೆದುಕೊಳ್ಬೋದು. ಈಗಿನ ಮಾರ್ಕೆಟಲ್ಲಿ ನೋಡ್ತಾ ಇದ್ವಿ, ಜೇನುತುಪ್ಪಕ್ಕೆ ಹೆಚ್ಚಾಗಿ ಮಾರ್ಕೆಟ್ ಇದೆ. ಈಗ ಸೌಂದರ್ಯವರ್ಧಕಗಳಾಗಿರ್ಬೋದು ಅಥವಾ ಹೆಲ್ತ್ಗೆ ಅಂತ ಹೆಲ್ತ್ ಕಾನ್ಷಿಯಸ್ ಇರುವಂಥವ್ರು ಕೂಡ ತುಂಬ ಬಳಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಲಾಭದಾಯಕ ಕೃಷಿಯನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ ಈ ರೀತಿಯಾದಂಥ ಉಪಕಸಬುಗಳು ತುಂಬ ಮುಖ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು.